ಹಾಯ್ ಹಲೋ ಹೇಗಿದ್ದೀರಾ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ನನಗೆ ಟೀಚರ್ಸ್ ಡೇಗಾಗಿ ಬಂದಂಥ ಕೇಕ್ನ ಆರ್ಡರ್. ಗೊತ್ತು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದಕ್ಕೆ ಮೊದಲಿಗೆ ಸಾರಿ ಕೇಳಿಬಿಡ್ತೀನಿ. ಆ್ಯಂಡ್ ಗೈಸ್ ಈ ಕೇಕ್ ಬಂದು ಟೀಚರ್ಸ್ ಡೇ ಕಳೆದ ಒಂದು 3 ದಿನ ಆದಮೇಲೆ ಬಂದಂಥ ಆರ್ಡರ್ ಇದು. ಇದಾದಮೇಲೂ ಕೂಡ ನೆಕ್ಸ್ಟ್ ಆರ್ಡರ್ಸ್ಗಳೇನಿದೆ ಅದರದ್ದು ಕೂಡ ಒಂದು ಸ್ಪೆಷಾಲಿಟಿ ಇದೆ. ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ. ಬಟ್ ಇವತ್ತು ಈ ಕೇಕ್ನ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಬಂದು 1 kg ಕೇಕ್ನ ಆರ್ಡರ್ ಆಗಿತ್ತು ಆ್ಯಂಡ್ ಇದು ಬಂದು ವೆನಿಲಾ ಫ್ಲೇವರ್ ಆಗಿದ್ದರಿಂದ ನಾನಿಲ್ಲಿ ಪ್ರಿಮಿಕ್ಸ್ನ ಬಂದು 360 ಗ್ರಾಮ್ನ ನಾನು ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ವೆನಿಲಾ ಎಸೆನ್ಸ್ನ ಹಾಗೆ 2 ಟೇಬಲ್ ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ನೀಟಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಒಂದೊಳ್ಳೆ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಯಾವಾಗ್ಲೂ ಅತಿ ಫ್ಲೋನೂ ಇರಬಾರ್ದು, ಅತಿ ಮಂದನೂ ಇರಬಾರ್ದು, ಮೀಡಿಯಮ್ನಲ್ಲಿ ಹಾಗೆ ರಿಬನ್ ಕನ್ಸಿಸ್ಟೆನ್ಸಿ ಇರೋ ಹಾಗೆ ನೋಡ್ಕೊಳ್ಳಿ. ಆ ಬ್ಯಾಟರ್ನ ನೀವು ಯಾವ ರೀತಿ ರೆಡಿ ಮಾಡ್ತೀರೋ ಅದರ ಮೇಲೆ ನಿಮ್ಮ ಒಂದು ಬೇಸ್ ಏನಿದೆ ಅದು ಪ್ರಾಪರಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಆ್ಯಂಡ್ ನನ್ನ ಒಂದು ಬ್ಯಾಟರ್ ಆಲ್ಮೋಸ್ಟ್ ರೆಡಿ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಿ. ಆ್ಯಂಡ್ ಇವಾಗ ನಾನು ಬಿಟನ್ನು ತೆಗೆದು ಸ್ಪ್ಯಾಚುಲ ಸಹಾಯದಿಂದ ನೀಟಾಗಿ ಒಂದು ಕಡೆ ಪೂರ ಬ್ಯಾಟರ್ನ ತಂದು ನೀಟಾಗಿ ಮಿಕ್ಸ್ನ ಮಾಡ್ಕೊತೀನಿ. ಇನ್ ಕೇಸ್ ಏನಾದರೂ ಆ ಕಡೆ ಈ ಕಡೆ ಡ್ರೈ ಇಂಗ್ರೀಡಿಯೆಂಟ್ ಏನಾರು ಇದ್ದರೆ ಅದು ಕೂಡ ಮಿಕ್ಸ್ ಆಗಲಿ ಅಂತ ಅನ್ನೋದಕ್ಕೋಸ್ಕರ. ಸೊ ಇವಾಗ ನೋಡ್ತಾ ಇರಲ್ಲ ಬ್ಯಾಟರ್ ಇಷ್ಟು ಪರ್ಫೆಕ್ಟಾಗಿದೆ ಅಂತ ಹೇಳಿ. ಆ್ಯಂಡ್ ಬ್ಯಾಟರ್ ರೆಡಿ ಇದೆ. ಇದನ್ನು ಒಂದೆರಡು ಸಲ ಈ ರೀತಿ ಮಿಕ್ಸ್ನ ಮಾಡಿಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತೀವಿ ಇದನ್ನು. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಅಂದರೆ ನನ್ನ ಒಂದು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ನ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಹತ್ರ ಕೇಕ್ ಟಿನ್ ಇಲ್ಲ ಅಂದರೆ ಪರವಾಗಿಲ್ಲ, ಮನೆಯಲ್ಲೇ ಇರುವಂಥ ಒಂದು ಸಮ ಇರುವಂಥ ಒಂದು ಪಾತ್ರೆಗಳನ್ನ ನೀವು ಯೂಸ್ ಮಾಡಿ ಕೂಡ ಕೇಕ್ನ ಮಾಡ್ಬೋದು. ಯಾವ್ಯಾವ ಪಾತ್ರೆನ ಬಳಸಬೇಕು, ಯಾವ್ಯಾವ ಪಾತ್ರೆ ಬಳಸಬಾರ್ದು ಅನ್ನೋದು ಕೂಡ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇವಾಗ ಬ್ಯಾಟರ್ನ ನಾನು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೈತಿ. ಇದು ಒಂದು 7.5 ಹತ್ತತ್ರ 8 ಇಂಚಸ್ ಇರುವಂಥ ಒಂದು ಕೇಕ್ ಟಿನ್. ಸೊ ಅದನ್ನು ನೀಟಾಗಿ ಟ್ಯಾಪ್ನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಲಿಡ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ಯಾಕೋ ಕಚ್ಕೊಂಬಿಟ್ಟಿತ್ತು, ಬರ್ತಾನೆ ಇರಲಿಲ್ಲ. ಸೊ ಇವಾಗ ಅದನ್ನು ಮಧ್ಯ ಸೆಂಟರ್ ಪಾಯಿಂಟ್ನಲ್ಲಿ ಇಟ್ಟು ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಮೊದಲೇ ಇದನ್ನು ಪ್ರೀಹಿಟ್ಟಿಗೆ ಇಟ್ಟಿದೆ ಆಯಿತಾ. ಸೊ ಪ್ರೀಹಿಟ್ಟಿಗೆ ಇಟ್ಟಾದಮೇಲೆ ನೀಟಾಗಿ ಕಾದಿರುತ್ತಲ್ಲ ಆವಾಗ ನಾವು ಒಳಗಡೆ ಇದನ್ನು ಇಟ್ಟು ಚೆನ್ನಾಗಿ ಬೇಕ್ನ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಸ್ಪಾಂಜ್ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂಥೇಳಿ. ಆ್ಯಕ್ಚುಲಿ ನೈಟ್ ನಾನು ಬೇಸ್ನ ರೆಡಿ ಮಾಡಿ ಇಟ್ಬಿಟ್ಟಿದೆ. ಸೊ ಮಾರ್ನಿಂಗಲ್ಲಿ ನಾನು ಈ ಕೇಕ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಇತ್ತೀಚೆಗೆ ಸ್ವಲ್ಪ ನಾನು ಬಿಸಿ ಇದ್ದೀನಿ, ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ದೀನಿ, ಏನು ಅಂತ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಬಟ್ ಬೇರೆ ಕಡೆ ಕೆಲಸಕ್ಕೂ ಹೋಗ್ತಾ ಇರೋದ್ರಿಂದ ನನಗೆ ಇದನ್ನು ಒಂದು 8:30-9 ಗಂಟೆ ಒಳಗಡೆ ನಾನು ರೆಡಿ ಮಾಡಬೇಕಿತ್ತು. ಬಿಕಾಸ್ ನನಗೆ ಬೇರೆ ಕೆಲಸ ಕೂಡ ಇತ್ತು. ಸೊ ಅದರಿಂದ ಇದನ್ನು ಮಾಡೋದಕ್ಕೆ ನಿಂತ್ಕೊಂಡೆ. ಆ್ಯಂಡ್ ಕೇಕ್ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಲೇಯರ್ ಕೂಡ ತುಂಬಾ ಚೆನ್ನಾಗಿ ಬಂತು. ಬಟ್ ಯಾಕೋ ಗೊತ್ತಿಲ್ಲ, ಈ ಪ್ರೀಮಿಕ್ಸ್ ಬಂದು ಅವರು ನನಗೆ ಪ್ಯಾಕೆಟಿಂದ ಕೊಟ್ಟಿರಲಿಲ್ಲ, ಲೂಸಿಂದ ಅಂದರೆ ಏನಂತಾರೆ ಕಂಪ್ನಿ ಪ್ಯಾಕೆಟಿಂದ ನನಗೆ ಕೊಟ್ಟಿರಲಿಲ್ಲ, ಲೂಸ್ ಪ್ಯಾಕೆಟಲ್ಲಿ ಇಟ್ಟಿದ್ದಂಥ ಪ್ರಿಮಿಕ್ಸ್ನ ನನಗೆ ಕೊಟ್ಟಿದ್ದರು. ಅವ್ರು ಹೇಳಿದ್ರು ಇಲ್ಲ ಇದು ಪಿಲ್ಸ್ಬೆರಿ ಕಂಪ್ನಿದೇನೆ, ಬೇರೆ ಕವರ್ಗೆ ತುಂಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಬಟ್ ಗೊತ್ತಿಲ್ಲ ಯಾಕೆ ಅಂಥೇಳಿ. ಈ ಒಂದು ಸ್ಪಾಂಜ್ ಸ್ವಲ್ಪ ನನಗೆ ಫಸ್ಟ್ ಟೈಮ್ ನಾನು ಪ್ರಿಮಿಕ್ಸ್ ತೊಗೊಂಡಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಮೇಲ್ಗಡೆ ಅಂಟು. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಅಲ್ಲಿ ನಂಗೆ ಸ್ವಲ್ಪ ಡೌಟ್ ಬಂತು, ಇವರು ಲೋಕಲ್ ಏನಾರು ಕೊಟ್ಟಿದ್ದಾರೆ ಅಂಥೇಳಿ. ಬಟ್ ಏನು ಮಾಡೋಂಗಿಲ್ಲ, ಟೇಸ್ಟಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋಲ್ಲ. ಏನು ಅಂದರೆ ಮೇಲ್ಗಡೆ ಟೆಕ್ಸ್ಚರ್ ಏನಿದೆ ಅದು ಅಂಟಾಗುತ್ತೆ. ಸೊ ಆವಾಗ ಅದು ಲೋಕಲ್ ಅಂತಲೇ ಪಕ್ಕ. ಬಟ್ ಟೇಸ್ಟಲ್ಲಿ ಏನು ವ್ಯತ್ಯಾಸ ಇರಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಟೆಕ್ಸ್ಚರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಪ್ರಿಮಿಕ್ಸ್ನ ತೊಗೊಳ್ಳಿ. ಸೊ ನಾನು ಇದನ್ನು ಎಡವಟ್ಬಿದ್ದೆ, ಬಟ್ ಕೇಕ್ ಚೆನ್ನಾಗೇ ಬಂದಿದೆ ಆಯಿತಾ. ಸೊ ಇವಾಗ ಲೇಯರ್ಸ್ನ ನಾನು 2 ಲೇಯರ್ ಮಾಡ್ಕೊಂಡಿರೋದು, ಬಿಕಾಸ್ ಇದು ಮಾಡ್ತಿರೋದು ಟೀಚರ್ಸ್ ಡೇ ಆಗಿರೋದ್ರಿಂದ ಮಕ್ಕಳಿಗೆ ನಾನು ಇದನ್ನು ಮಾಡಿಕೊಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಕ್ರೀಮ್ನ ಆ್ಯಡ್ ಮಾಡಿಲ್ಲ, ಬಿಕಾಸ್ ಹೆಲ್ತ್ ಬಗ್ಗೆನೂ ಕೂಡ ನಾವು ಗಮನ ವಹಿಸಬೇಕಾಗತ್ತೆ. ಆ್ಯಂಡ್ ಕ್ರೀಮ್ ಆ್ಯಡ್ ಮಾಡೋದ್ರಿಂದ ಅಷ್ಟೊಂದೇನು ಹೆಲ್ತ್ ಎಫೆಕ್ಟ್ ಆಗೋಲ್ಲ. ಬಿಕಾಸ್ ಅದು ಹೆಚ್ಚು ಕಮ್ಮಿ ಅಂದರೆ ಒಂದು ಪ್ಲೇಸ್ನಲ್ಲಿ ಕೇಕ್ ಕಟ್ ಮಾಡ್ತೀವಿ ಅಂದರೆ 1 ಪೀಸ್ ಹೆಚ್ಚು ಅಂದರೆ 2 ಪೀಸ್ ತಿನ್ಬೋದು, ಅದಕ್ಕಿಂತ ಜಾಸ್ತಿ ತಿನ್ನಲ್ಲ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಆದ್ರೂ ಸ್ವಲ್ಪ ಲಿಮಿಟೆಡ್ ಕ್ರೀಮ್ನೇ ಬಳಸಿದ್ದೀನಿ. ಆ್ಯಂಡ್ ಲೇಯರ್ಸ್ಗೆ ಈ ರೀತಿ ಹಾಗೆ ನನ್ನ ಒಬ್ಬರು ಕಸ್ಟಮರ್ ಸಜೆಷನ್ನು ಕೂಡ ಹೌದು, ಲೇಯರ್ಸ್ಗಳನ್ನ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, 2 ಲೇಯರ್ ಮಾಡಿ, ಕ್ರೀಮ್ ಲಿಮಿಟಲ್ಲೇ ಬಳಸಿ, ತುಂಬ ಚೆನ್ನಾಗಿರುತ್ತೆ, ಸ್ಪಾಂಜ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿರೋ ಒಂದು ಸಜೆಷನ್. ಸೊ ಆ ಸಜೆಷನ್ನು ಕೂಡ ನಾನು ಇತ್ತೀಚೆಗೆ ಬಳಸ್ಕೊತಾ ಇದ್ದೀನಿ. ಸೊ 2 ಲೇಯರ್ನ ಮಾಡಿದ್ದೀನಿ ಆ್ಯಂಡ್ ಶುಗರ್ ಸಿರಪ್ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಶುಗರ್ ಸಿರಪ್ಗೆ ನಾನಿಲ್ಲಿ
ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ದೀನಿ ತುಂಬ ವೀಡಿಯೋದಲ್ಲಿ. ಜೊತೆಗೆ ವೆನಿಲಾ ಎಸೆನ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ, ಒಂದೊಳ್ಳೆ ಫ್ರೇಗ್ರೆನ್ಸ್ ಆ್ಯಂಡ್ ಒಂದೊಳ್ಳೆ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಲೇಯರ್ನ ಇಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಮೊದಲೇ ಹೇಳಿದಾಗೆ ಈ ಒಂದು ಕೇಕ್ ಬಂದು ಟೀಚರ್ಸ್ ಡೇ ಆದ ಒಂದು 3 ದಿನ ಆದಮೇಲೆ ಈ ಒಂದು ಕೇಕ್ ಆರ್ಡರ್ ಬಂದಿದ್ದು. ಸೊ ಇದೇನಾಗಿದೆ, ಮಕ್ಕಳೆಲ್ಲ ಸೇರಿ ಈ ರೀತಿ ಒಂದು ಏನಂತಾರೆ, ಎಲ್ಲರಿಂದ ಅಮೌಂಟ್ನ ಕಲೆಕ್ಟ್ ಮಾಡಿ ಈ ಒಂದು ಕೇಕ್ನ ನನಗೆ ಮಾಡೋದಕ್ಕೆ ಹೇಳಿದ್ದು. ಸೊ ಅದಕ್ಕೋಸ್ಕರ ನಾನು ಬಜೆಟ್ ಕೂಡ ಅಂದರೆ ಅಮೌಂಟ್ ಕೂಡ ಕಡಿಮೆನೇ ಹೇಳಿದ್ದೀನಿ. ಎಷ್ಟು ಅಂತ ಹೇಳಲ್ಲ, ಬಿಕಾಸ್ ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಡುತ್ತೆ ನೀವು ತುಂಬ ಕಡಿಮೆ ತೊಗೊತಾ ಇದ್ದೀರಾ, ತುಂಬ ಕಡಿಮೆ ತೊಗೊತಾ ಇದ್ದೀರಾ ಅಂಥೇಳಿ. ಸೊ ನನಗಲ್ಲಿ ಪ್ರೈಸ್ ಮ್ಯಾಟರ್ ಆಗಲಿಲ್ಲ, ಮಕ್ಕಳು ಒಂದು ಎಫರ್ಟ್ ಏನಿದೆ ಅದೊಂದು ಖುಷಿ ಕೊಡ್ತು. ನಾವು ಆ ಟೈಮಲ್ಲಿ ಮಾಡಬೇಕು ಅಂದ್ಕೊಂಡಿರ್ತಿದ್ವಿ, ಬಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ನಮ್ಮ ಒಂದು ಪರಿಸ್ಥಿತಿಗಳಾಗಿರ್ತಿತ್ತು. ಏಕೆಂದರೆ ಆ ಟೈಮ್ನಲ್ಲೆಲ್ಲ ನಾವು ಬಡಸ್ತನಗಳು ನೋಡಿದ್ದೀವಿ. ಸೊ ಅದರಿಂದ ಆ ಟೈಮ್ನಲ್ಲಿ ನಮ್ಗೆ ಆ ಥರ ಥಾಟ್ಸು ಬರಲಿಲ್ಲ. ಇನ್ ಕೇಸ್ ಬಂದಿದ್ರೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಥಾಟ್ಸ್ ಬರ್ತಿದೆ, ಬಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಆ ಒಂದನ್ನು ಆ ಮಕ್ಕಳ ಮೂಲಕ ಮಾಡ್ತಾಯಿದ್ದಾವೆ ಅಂದಾಗ ಏನೋ ಒಂದು ಸಣ್ಣದಾಗಿ ನನ್ನ ಕಡೆಯಿಂದ ಸೇರ್ಕೊಳ್ಳಿ ಅನ್ನೋ ಒಂದು ಖುಷಿಗೋಸ್ಕರ ನಾನು ಜಾಸ್ತಿ ಅಮೌಂಟ್ ಅವ್ರನ್ನ ಕೇಳಲಿಲ್ಲ. ಸೊ ಸ್ವಲ್ಪ ಕಡಿಮೆ ಅಮೌಂಟೇ ಕೇಳಿದ್ದೀನಿ. ಸೊ ಮಕ್ಕಳೆಲ್ಲ ಸೇರಿ ಮಾಡಿಸಿದಂಥ ಕೇಕ್ ಇದು, ಹುಡುಗಿರ ಗ್ರೂಪ್ ಇದು. ಸೊ ಇನ್ನೂ 2 ಸ್ಟೋರಿಗಳಿದ್ದಾವೆ, ಬಟ್ ಅದು ಇವಾಗ ಹೇಳಲ್ಲ. ಆ ಕೇಕ್ ಬಂದಾಗ ನಾನು ಅದರದ್ದು ಹೇಳ್ತೀನಿ. ಸೊ ಈ ಕೇಕ್ನ ಬಂದು ಹುಡುಗಿರ ಗ್ಯಾಂಗ್ ಇದೆ, ಒಂದು 28 ಜನ ಸೇರಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಳೋದು, ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ರು. ಬಟ್ ಕಲೆಕ್ಟ್ ಮಾಡ್ಕೊಂಡು ಈ ರೀತಿ ಅಕ್ಕ ಮಾಡಿಕೊಡಿ ಅಂತ ಹೇಳಿದರು. ಸೊ ಸಂಜೆ ಬಂದು ಹೇಳಿದರು, ಮಾರನೇ ಬೆಳಗ್ಗೆ ಶುಕ್ರವಾರ ನನಗೆ ಬಂದು ಹೇಳಿದ್ದು. ಸೊ ಶುಕ್ರವಾರ ಹೇಳಿದ್ರು, ನನಗೆ ಸೋಮವಾರ ಬೇಕು ಅಂತ ಹೇಳಿದರು. ಸೊ ಸೋಮವಾರದೊಳಗಡೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಎಲ್ಲ ಪೂರ ಕೇಕ್ ಏನಿದೆ ಅದನ್ನು ರೆಡಿ ಮಾಡೋಷ್ಟರಲ್ಲಿ ನನಗೆ ಸ್ವಲ್ಪ ಈ ಗ್ಯಾಪ್ ಆಗಿರೋದ್ರಿಂದ ಅಭ್ಯಾಸ ತಪ್ಪದಂಗೆ ಆಗೋಗಿದೆ. ಸೊ ಫಿನಿಷಿಂಗಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ, ಜೊತೆಗೆ ಏನೇನೇನಾದ್ರು ಒಂಚೂರು ತಲೆಯಲ್ಲಿ ಓಡ್ತಾ ಇರುತ್ತೆ ಅದು ಮಾಡಬೇಕಾದ್ರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇವಾಗ ನಾನು ಸ್ವಲ್ಪ ಜಾಸ್ತಿ ಕ್ರೀಮ್ನ ಆ್ಯಡ್ ಮಾಡಿಬಿಟ್ಟಿದ್ದೆ, ಜಸ್ಟ್ ಕ್ರಮ್ ಕೋಟ್ಗೆ ನಾನು ಜಾಸ್ತಿ ಕ್ರೀಮ್ನ ಬಳಸ್ಬಿಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ರಿಮೂವ್ ಮಾಡಿಕೊಂಡೆ, ನೋಡ್ತಾ ಇದ್ದಲ್ಲ ಈ ರೀತಿ ರಿಮೂವ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಲೆವೆಲ್ ಮಾಡ್ಕೊತಾ ಇದ್ದೀನಿ, ಸೊ ದಟ್ ಸಣ್ಣ ಪುಟ್ಟ ಗ್ಯಾಪ್ ಏನಾರು ಇದ್ದರೆ ಅದು ಕೂಡ ಅಲ್ಲಿ ಕವರ್ ಆಗಲಿ ಅನ್ನೋದಕ್ಕೋಸ್ಕರ. ಆ್ಯಂಡ್ ಅದೇ ರೀತಿ ಮಾಡ್ತಾ ಒಂದು ನೀಟಾಗಿ ಒಂದೊಳ್ಳೆ ಕ್ರಮ್ ಕೋಟ್ನ ಮಾಡ್ಕೊತಾ ಇದ್ದೀನಿ. ಕ್ರಮ್ ಕೋಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಬಿಕಾಸ್ ಕ್ರಮ್ ಕೋಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಕೇಕ್ ಏನಿದೆ ಅದು ಸ್ಟೇಬಲ್ ಆಗಿರುತ್ತೆ, ಸ್ವಲ್ಪ ಕೂಡ ಗ್ಯಾಪ್ ಕಾಣಲ್ಲ. ಆ್ಯಂಡ್ ಫಿನಿಷಿಂಗ್ ಕೊಡಬೇಕಾದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ, ಬಿಕಾಸ್ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಸೊ ಫ್ರಿಜ್ಜಲ್ಲಿ ಇಡೋದ್ರಿಂದ ಕೂಡ ನೀಟಾಗಿ ಸೆಟ್ಟಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಬಂದು ಮಕ್ಕಳು ಹೇಳಿದ್ದ ಪ್ರಕಾರ ನಾನಿಲ್ಲಿ ಅವರು ಲೈಟ್ ಪಿಂಕ್ ಹೇಳಿದರು, ಪೂರ ಲೈಟ್ ಪಿಂಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಈ ಕೇಕ್ನ ರೆಡಿ ಮಾಡಿದ್ದೀನಿ. ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದ್ದಿದ್ದರಿಂದ ಆದಷ್ಟು ಬೇಗ ಆ್ಯಂಡ್ ಸಿಂಪಲಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಹೇಗೆ ಬಂದಿದೆ ಅನ್ನೋದನ್ನು ನೀವೇ ಹೇಳಬೇಕು. ಸೊ ಫಸ್ಟಿಗೆ ವೈಟ್ ಕ್ರೀಮ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಪೈಪಿಂಗ್ ಬ್ಯಾಗ್ ಮೂಲಕ. ಆ್ಯಂಡ್ ಅದಾದಮೇಲೆ ಪಿಂಕ್ ಕಲರ್ ಕ್ರೀಮ್ನ ನಾವು ರೆಡಿ ಮಾಡಿದ್ವಲ್ಲ ಆ ಕ್ರೀಮ್ನ ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಪೂರ ಕೇಕ್ಗೆ ಟಾಪ್ ಪೋರ್ಷನ್ ಏನಿದೆ ಆ ಪೂರ ಕೇಕ್ಗೆ ನಾನಿಲ್ಲಿ ಪಿಂಕ್ ಕಲರ್ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ. ಸೊ ಕಲರ್ ಕಾಂಬಿನೇಷನ್ ಬೇಕು ಅಂದರೆ ಡಾರ್ಕ್ ನೀವು ಬಳಸ್ಕೊಬೋದು, ಲಿಕ್ವಿಡ್ ಕಲರ್ನ ಬಳಸ್ತಾ ಇದ್ದೀನಿ ನಾನು ಇತ್ತೀಚೆಗೆ. ಬಿಕಾಸ್ ಆ ಟೈಮಲ್ಲಿ ಸಡನ್ನಾಗಿ ಸಿಕ್ಕಿದ್ದೆ, ಅದು ಕಲರ್ಸ್ಗಳು ಖಾಲಿ ಆದಾಗ ನಾನು ಲಿಕ್ವಿಡ್ ಕಲರ್ಸ್ನ ತೊಗೊಂಡ್ಬಿಟ್ಟೆ. ಸೊ ನಾನಿವಾಗ ಲಿಕ್ವಿಡ್ ಕಲರ್ನೇ ಬಳಸ್ತಾ ಇರೋದ್ರಿಂದ ಜಾಸ್ತಿ ಡಾರ್ಕ್ ಬರಲ್ಲ. ಬಟ್ ನೀವು ಡಾರ್ಕ್ನೆಸ್ ಬೇಕು ಅಂತ ಅಂದರೆ ಜಸ್ಟ್ ಅಲ್ಲಿ ಕಲರ್ಸ್ನೇ ಕ್ರೀಮ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಹೋಗಿ ಫಿನಿಷಿಂಗ್ ಕೊಡ್ಬೋದು. ಅದು ಹೇಗೆ ಅನ್ನೋದು ಕೂಡ ಹೇಳ್ಕೊಡ್ತೀನಿ ಒಂದಲ್ಲೊಂದು ದಿನ. ಸೊ ಇವಾಗ ನೀವು ಪೈಪಿಂಗ್ ಬ್ಯಾಗ್ನ ಬಳಸೋದ್ರಿಂದ ಬೇಗ ಹಾಗೆ ನೀಟಾಗಿ ಬೇಗ ಫಿನಿಷಿಂಗ್ ಆಗುತ್ತೆ, ಕ್ವಿಕ್ಕಾಗಿ ಫಿನಿಷಿಂಗ್ ಆಗುತ್ತೆ. ಆ್ಯಂಡ್ ರಿಸ್ಕ್ ಕೂಡ ಇರಲ್ಲ ಜಾಸ್ತಿ, ಆ್ಯಂಡ್ ಜಾಸ್ತಿ ಕ್ರೀಮ್ ಬಳಸಬೇಕು ಅನ್ನೋ ಪ್ರಾಬ್ಲಮ್ ಕೂಡ ಇರಲ್ಲ. ಸೊ ಅದರಿಂದ ಪೈಪಿಂಗ್ ಬ್ಯಾಗ್ನ ಬಿಗಿನರ್ ಇದ್ದಾಗ ಪಕ್ಕ ಬಳಸಿ ಆಯಿತಾ, ತುಂಬ ಯೂಸ್ ಇದೆ. ಆ್ಯಂಡ್ ನೀವೇನಾದರೂ ಇಲ್ಲ ನಾನು ಪ್ರೋ ಇದ್ದೀನಿ ನಾನು ಮಾಡ್ತೀನಿ ಅನ್ನೋ ಧೈರ್ಯ ನಿಮಗಿದ್ರೆ ನಿಮ್ಗೆ ಇಷ್ಟ ಡೈರೆಕ್ಟಾಗಿ ಸ್ಪ್ಯಾಚುಲಾದಿಂದ ಕೂಡ ಹಾಕ್ಕೊಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಜಸ್ಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇನ್ ಕೇಸ್ ಬಿಗಿನರ್ಸ್ ಇದ್ದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಪೈಪಿಂಗ್ ಬ್ಯಾಗ್ನ ಬಳಸಿ ಆಯಿತಾ. ಆ್ಯಂಡ್ ಕ್ರೀಮ್ ಕೂಡ ಜಾಸ್ತಿ ತೊಗೊಳುತ್ತೆ ನಾವು ಸ್ಪ್ಯಾಚುಲಾದಿಂದ ಮಾಡೋದಕ್ಕೆ ಹೋದರೆ. ಬಟ್ ನನಗೆ ಅಭ್ಯಾಸ ಆಗಿರೋದ್ರಿಂದ ಫಸ್ಟ್ ನಾನು ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಆ್ಯಂಡ್ ಅದಾದಮೇಲೆ ರಿಮೂವ್ ಮಾಡ್ಕೊತೀನಿ. ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ನಾನು ರಿಮೂವ್ ಮಾಡ್ಕೊತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ನನ್ನ ಮಹಾನ್ ಅಸ್ತ್ರ ಸಿಕ್ಬಿಟ್ಟಿದೆ, ಜಿಗ್ಜ್ಯಾಗ್ ಇರೋವಂಥ ನನ್ನ ಒಂದು ಏನು ಹೇಳ್ತೀವಿ, ನಾನು ಆಲ್ರೆಡಿ ನನ್ನ ಥಿಂಗ್ಸ್ ಎಲ್ಲ ನನಗೆ ಮರ್ತು ಹೋಗ್ತಾ ಇದ್ದಾವೆ. ನಾನು ಏನು ಬಳಸ್ತಾ ಇದ್ದೀನಿ, ಯಾವ ವಸ್ತು ಬಳಸ್ತಾ ಇದ್ದೀನಿ, ಎಲ್ಲ ಥಿಂಗ್ಸ್ಗಳು ಮರ್ತು ಹೋಗ್ತಾ ಇದ್ದಾವೆ ಆಲ್ಮೋಸ್ಟ್. ನಾನು ತುಂಬ ಗ್ಯಾಪ್ ಕೊಡ್ತಾ ಇದ್ದೀನಿ ಅದರಿಂದ ಬೇಕಿಂಗ್ ಏನಿದೆ.
ಅದಕ್ಕೆ ತುಂಬ ಗ್ಯಾಪ್ ಕೊಡ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಎಲ್ಲ ಮರ್ತೋಗ್ತಾ ಇದ್ದಾವೆ. ಬಟ್ ಆದಷ್ಟು ನಾನು ನಿಮಗೆ ಡೈಲಿ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಖಂಡಿತ ಹಾಕ್ತೀನಿ ಆಯಿತಾ. ಸೊ ಅದರಲ್ಲಂತೂ ನನ್ನ ಚಾನಲಂತೂ ಬಂದಾಗಲ್ಲ, ಬಿಕಾಸ್ ನಾನು ಅಷ್ಟೇ ಶ್ರಮ ಹಾಕಿದ್ದೀನಿ ಈ ಚಾನಲ್ಗೋಸ್ಕರ. ಸೊ ಚಾನಲಂತೂ ಯಾವುದೇ ಕಾರಣಕ್ಕೂ ಬಂದಾಗಲ್ಲ. ಬಟ್ ಡೈಲಿ ಅಂತೂ ಬರಲ್ಲ, ಬಿಕಾಸ್ ಹೇಳ್ತೀನಿ, ಯಾಕೆಂದರೆ ಆರ್ಡರ್ಸ್ಗಳು ಹೇಗಿರುತ್ತೋ ಅದರ ಮೇಲೆ ನಾನು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಆರ್ಡರ್ಸ್ ಇಲ್ಲ ಅಂತ ಅಂದಾಗ ಸಪ್ರೇಟಾಗಿ ನಾನು ವೀಡಿಯೋ ಮಾಡೋದಕ್ಕಾಗಲ್ಲ, ಬಿಕಾಸ್ ಅಷ್ಟು ಟೈಮ್ ಇರೋಲ್ಲ ನನಗೆ. ಬಟ್ ಆದಷ್ಟು ನಾನು ಖಂಡಿತ ನಿಮಗೆ ವೀಡಿಯೋಸ್ಗಳು ಬರ್ತೀನಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನು ನಾನು ಏನು ಮಾಡ್ತೀನಿ, ಬೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ನಾನಿವಾಗ ಕೋಮ್ನಲ್ಲಿ ನಾನು ನೀಟಾಗಿ ಜಿಗ್ಜ್ಯಾಗ್ ಡಿಸೈನ್ನ ಪ್ಯಾಟ್ರನ್ನ ಕೊಟ್ಕೊಂಡೆ. ಆ್ಯಂಡ್ ಅದಾದಮೇಲೆ ಪ್ಯಾಲೆಟ್ ನೈಫ್ನಲ್ಲಿ ನಾನಿಲ್ಲಿ ಸ್ವಲ್ಪ ವೈಟ್ ಕ್ರೀಮ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ, ಸೊ ದಟ್ ಒಂದು ಎಫೆಕ್ಟ್ ಕೊಡೋಣ ಅಂಥೇಳಿ. ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅಷ್ಟು ಸ್ಯಾಟಿಸ್ಫೈಡ್ ಆಗಲಿಲ್ಲ ಅದು. ಬಟ್ ಹೇಗೋ ಮ್ಯಾನೇಜ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಮಾಡಿ ನೀಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ತಕ್ಕ ಮಟ್ಟಿಗೆ ಸುಮಾರಾಗಾಯಿತು. ಸೊ ಅದನ್ನು ಕೂಡ ಹೇಗೇಗೋ ಮ್ಯಾನೇಜ್ ಮಾಡಿ ಆ್ಯಂಡ್ ಏನೋ ಒಂದು ಡಿಸೈನ್ ಮಾಡೋಣ ಅಂತ ಹೋದೆ, ಬಟ್ ಅದು ಅಷ್ಟು ನೀಟ್ ಬರಲಿಲ್ಲ ಆಯಿತಾ. ಬಟ್ ನೋಡ್ತಾ ಇರಲಿ, ಈ ರೀತಿ ಒಂದು ಸಿಂಪಲಾಗಿ ಪ್ಯಾಟರ್ನ್ ಕೊಟ್ಕೊಂಡೆ. ಆ್ಯಂಡ್ ಅದು ಲೈಟ್ ಏನಿದೆ, ಲೈಟ್ಗೆ ಅಷ್ಟು ಡಾರ್ಕ್ ಇದು ಕಾಣಲ್ಲ, ಎಫೆಕ್ಟ್ ಅದೇನು ಪ್ಯಾಟರ್ನ್ ಕೊಟ್ಟಿದ್ದೀನಿ ಅದು ಕಾಣಲ್ಲ. ಬಟ್ ಲಾಸ್ಟಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ವಿಶಸ್ನ ಬರಿತಾ ಇದ್ದೀನಿ, ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ. ಸೊ ಪುಟಾಣಿ ಮಕ್ಕಳ ಒಂದು ಏನಿದೆ ಟೀಮ್ ಏನಿದೆ ಅವ್ರ ಕಡೆಯಿಂದ ಟೀಚರ್ಸ್ಗಳಿಗೆ ಒಂದು ಸರ್ಪ್ರೈಸ್ ಆಗಿತ್ತು ಇದು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೂ ಕೂಡ ತುಂಬ ಆಸೆ ಇದೆ, ನನ್ನ ಒಂದು ಓಲ್ಡ್ ಟೀಚರ್ಸ್ಗಳು ಏನಿದ್ದಾರೆ, ನನ್ನ ಟೀಚರ್ಸ್ಗಳು, ಅವ್ರಿಗೆಲ್ರಿಗೂ ನಾನು ಈ ರೀತಿ ನನ್ನ ಕೈಯಾರ ಕೇಕ್ಸ್ನ ಮಾಡ್ಕೊಂಡು ಹೋಗಿ ಕೊಡಬೇಕು. ಆ ದಿನನ ನಾವು ಒಂದು ಎಂಜಾಯ್ ಮಾಡಬೇಕು, ಅವ್ರಿಗೊಂದು ಸರ್ಪ್ರೈಸಾಗಿ ಕೊಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಅದು ಟೈಮೇ ಸಿಗ್ತಾಯಿಲ್ಲ, ಜೊತೆಗೆ ಆ ಅವಕಾಶನೂ ನನಗೆ ಆಗ್ತಾಯಿಲ್ಲ. ಬಟ್ ಖಂಡಿತ ಒಂದಲ್ಲ ಒಂದಿನ ನಾನು ಆ ಸರ್ಪ್ರೈಸ್ನ ಸರ್ ಆಗೋ ಮೇಡಮ್ಗಳೇನಿದ್ದಾರೆ ನಮ್ಮ ಆ ಟೈಮ್ನವರು, ಸೊ ಅವ್ರಿಗೆಲ್ರಿಗೂ ಕೊಡ್ತೀನಿ, ಕಾಯ್ತಾ ಇದ್ದೀನಿ. ಬಟ್ ಯಾವಾಗ ಸಮಯ ಆಗುತ್ತೋ ಗೊತ್ತಿಲ್ಲ, ನೋಡೋಣ ಯಾವಾಗಾಗುತ್ತೋ. ಬಟ್ ಇವಾಗ ಕೇಕ್ ವಿಷಯಕ್ಕೆ ಬಂದರೆ ನಾನು ಸಿಂಪಲ್ಲಾಗಿ ಪರ್ಲ್ ಬಾರ್ಡರ್ ಮಾಡ್ತಾಯಿದ್ದೀನಿ. ಬೇಗ ಅಂದರೆ ಬೇಗ ಆಗೋವಂಥ ಒಂದು ಡಿಸೈನ್ ಅಂದರೆ ಅದು ಪರ್ಲ್ ಬಾರ್ಡರ್. ಬಿಕಾಸ್ ನಾನು ಎಷ್ಟು ನೋಸಲ್ಲಿ ಹಾಕ್ಕೊಬೇಕು ಮಾಡಬೇಕು ಅನ್ನೋದಿರಲ್ಲ, ಅಲ್ಲೇ ನೇಮ್ ಬರೆದಿರ್ತೀನಿ, ಅದನ್ನೇ ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಪರ್ಲ್ ಬಾರ್ಡರ್ ಮಾಡಿಬಿಡ್ತೀನಿ. ಸೊ ನಾನು ಜಾಸ್ತಿ ಇವಾಗ ಡಿಸೈನ್ಸ್ ಬಗ್ಗೆ ನಾನು ಧ್ಯಾನ ವಹಿಸ್ತಿಲ್ಲ, ಟೇಸ್ಟ್ ತುಂಬಾ ಇಂಪಾರ್ಟೆಂಟ್ ಅಂತೇಳಿ ಟೇಸ್ಟ್ ನಾನು ಕೊಡ್ತಾಯಿದ್ದೀನಿ. ಆ್ಯಂಡ್ ಡಿಸೈನ್ಸ್ ಕೂಡ ಮಾಡ್ತೀನಿ. ಬಟ್ ಇವಾಗ ನನಗಿರೋಂಥ ಸಿಚುವೇಷನಲ್ಲಿ ನಾನು ಪೂರ ಚೆನ್ನಾಗಿ ಡಿಸೈನ್ ಮಾಡೋಕ್ಕೆ ಫ್ಲವರ್ಸ್ಗಳೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇರೋಲ್ಲ. ಆ್ಯಂಡ್ ಅದರಲ್ಲೂ ನಮ್ಮ ಬಜೆಟ್ ಕೂಡ ಹಾಗೇ ಇರುತ್ತೆ. ಸೊ ಅದರಿಂದ ಹೆವಿ ಡಿಸೈನ್ ಮಾಡಿದ್ರೂ ಕೂಡ ಇಲ್ಲಿ ಅಷ್ಟು ಕ್ರೀಮ್ಗಳನ್ನ ಇಷ್ಟಪಡೋಂಥವ್ರಿಲ್ಲ. ಸೊ ಅದರಿಂದ ಸಿಂಪಲ್ಲಾಗಿ ಇರಲಿ, ನೋಡೋದಕ್ಕೂ ಒಂದು ಅಟ್ರಾಕ್ಟಿವ್ ಆಗಿ ಸಿಂಪಲ್ಲಾಗಿ ಕ್ಯೂಟಾಗಿರಲಿ ಅನ್ನೋದಕ್ಕೋಸ್ಕರ ಸಿಂಪಲ್ಲಾಗಿ ಪರ್ಲ್ ಬಾರ್ಡರ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಇದು ಕೂಡ ಏನು ಜಾಸ್ತಿ ಕಷ್ಟ ಇರೋಲ್ಲ, ಎಲ್ಲರೂ ಕೇಕ್ ಮಾಡೋದೊಂದು ಮಹಾವಿದ್ಯೆ ಹಾಗೆ ಹೀಗೆ ಅಂತ ಹೆದರ್ಕೊತಾರೆ. ಸೊ ಇದೇನು ಜಾಸ್ತಿ ರಿಸ್ಕ್ ಇರೋಲ್ಲ. ಬೇಸ್ ಕರೆಕ್ಟಾಗಿ ಬಂತು, ಬೇಸ್ ಕರೆಕ್ಟಾಗಿ ಬೇಕಾಗಿದೆ ಅಂದರೆ ನಿಮ್ಮೊಂದು ಕ್ರೀಮ್ ಏನಿದೆ ಅದು ಟೆಕ್ಸ್ಚರ್ ಏನಿದೆ ಅದು ಸ್ಟಿಫ್ ಆಗಿದೆ ಅಂತ ಅಂದರೆ ನಿಮ್ಗೆ ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಿಮ್ಗೆ ಏನು ಡಿಸೈನ್ ಮಾಡಿದ್ರು ಅದು ಒಂದು ಒಳ್ಳೆ ಡಿಸೈನಾಗಿ ಪಕ್ಕಾ ಕಾಣುತ್ತೆ. ಸೊ ಖಂಡಿತ ಟ್ರೈ ಮಾಡಿ ಆಯಿತಾ. ಯಾರು ಕೂಡ ಹಾಗೆ ಕೂತ್ಕೋಬೇಡಿ, ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಪ್ರಯತ್ನ ಮಾಡ್ತಾಯಿರಿ. ಯಾವುದು ಒಂದಲ್ಲ ಒಂದಿನ ಖಂಡಿತ ಅದು ನಿಮ್ಮ ಕೈ ಹಿಡಿಯುತ್ತೆ. ಸೊ ಫೈನಲಾಗಿ ಒಂದು ಬ್ಯೂಟಿಫುಲ್ ಆಗಿರೋ ಸಿಂಪಲ್ ಆಗಿರೋ ಒಂದು ಕೇಕ್ ಡೆಕೋರೇಷನ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಫೈನಲ್ ಲುಕ್ ಈ ರೀತಿ ಇದೆ, ನೀವು ನೋಡ್ತಾ ಇರೋ ಹಾಗೆ. ಆ್ಯಂಡ್ ಇವತ್ತಿನ ಈ ಒಂದು ಪುಟ್ಟ ಹಾಗೂ ಕ್ಯೂಟ್ ಆಗಿರೋವಂಥ ಟೀಚರ್ಸ್ ಡೇ ಸ್ಪೆಷಲ್ ಸಿಂಪಲ್ ಕೇಕ್ ಡಿಸೈನ್ನ ನೀವು ನೋಡಿದ್ರ ಹಾಗೆ ಇಷ್ಟಪಟ್ಟಿದ್ದೀರ ಅಂದ್ಕೊತೀನಿ. ಹಾಗೆ ಥೀಮ್ ಕೇಕ್, ಟೀಚರ್ಸ್ ಡೇ ಥೀಮ್ ಕೇಕ್ ಕೂಡ ನಾನು ಮೊದಲೊಂದು ಸಲ ಮಾಡಿದ್ದೀನಿ, ಅದು ಕೂಡ ಇದೇ ಚಾನಲಲ್ಲಿ ಅಪ್ಲೋಡ್ ಇದೆ. ಸೊ ನೀವು ನೋಡಿಲ್ಲ ಅಂತ ಅಂದರೆ ನನ್ನ ಚಾನಲ್ಗೆ ಹೋಗಿ, ಸಂಗಮ ಬೇಕಿಂಗ್ ಚಾನಲಲ್ಲಿ ನಿಮಗೆ ಎಲ್ಲ ಥರ ವೀಡಿಯೋಸ್ಗಳು ಸಿಗುತ್ತೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ನ ಮಾಡಿ, ಹಾಗೆ ಪ್ಲೀಸ್ ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲವ್ ಯು ಆಲ್, ಬಾಯ್, ಕೀಪ್ ಸಪೋರ್ಟಿಂಗ್ ಮೀ.